ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವು ನೋಡಕತ್ತದ ನೆಲ್ಲಿಕಾಯಿ. ಹೌದು, ನಾ ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಾಕತ್ತೀನಿ. ಭಾರಿ ಮಸ್ತ್ ಅಕ್ಕವ. ದಿಢೀರ್ ಅಂತ ಮಾಡುವಂಥ ಉಪ್ಪಿನಕಾಯಿ ರೀ ಇದು. ನೀವು ಇದನ್ನ ಇವತ್ತು ಮಾಡಿ ನಾಳೆ ತಿನ್ನೋದು ಅಥವಾ 2 ದಿವಸ ಬಿಟ್ಟು ತಿನ್ನುವಂಥದ್ದು ರೆಸಿಪಿ ಅಲ್ಲ ರೀ. ಇವತ್ತೇ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ನೆಲ್ಲಿಕಾಯಿನ ನೀಟಾಗಿ ಸ್ವಚ್ಛಂಗೆ ತೊಳ್ಕೊಬೇಕ್ರಿ. ಯಾಕಂದ್ರೆ ಸ್ವಲ್ಪ ಗಿಡದ ಮೇಲಿಂದ ತಳಗೊಂದು ಬಿದ್ದಿರ್ತಾವದ್ರ ಮಣ್ಣೆಲ್ಲ ಇರುತ್ತೆ. ಸ್ವಚ್ಛಂಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀಟ್ ತೊಳ್ಕೊಬೇಕ್ರಿ ನೀವು. ಹಾಗೆ ಉಳಿದು ಅಂದ್ರೆ ಏನಪ್ಪಾ ಅಂತ ಹೇಳಿ ಏನಿಲ್ಲ. ಸೊ ಉಳಿತು ಅಂದ್ರೂ ನಾನು ಇವಾಗ ಕುಕ್ಕರಿಗೆ ಹಾಕೊಳಕತ್ತೀನಿ. ನೀರು ಉಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದೆ. ಇವಾಗ ಕುಕ್ಕರಿಗೆ ಹಾಕೊಂಡು ಅದನ್ನ ಒಂದು ಅರ್ಧ ಚರಿಗೆ ಅಷ್ಟು ನೀರು ಹಾಕೊಳಕತ್ತೀನಿ. ಅಂದ್ರೆ ಒಂದು 1/2 ಲೀಟರ್ ನೀರು ಅಂತ ಅಂದ್ರೂ ಅಡ್ಡಿ ಇಲ್ಲ. ಯಾಕಂದ್ರೆ ನಾವು ತೊಗೊಂಡಿದ್ದದ್ದು ಒಂದು 1/4 ಕಿಲೋ ನೆಲ್ಲಿಕಾಯಿ ರೀ. ಕಾಯಿ ಮೇಲಿದ್ದು ಅಂದ್ರೆ ಬಾಟೆ. ಇವಾಗ ಅದನ್ನ ಕುಕ್ಕರ್ ಹಾಕೋಬೇಕು. ವಿಸಲ್ ಜಸ್ಟ್ 2. ಇದನ್ನ 2 ವಿಸಲ್ ಅಂದ್ರೆ ಬಹಳ ತಾಗಲ್ಲ ರೀ. ಜಸ್ಟ್ 1 ನಿಮಿಷ ಬೇಕಾಗುತ್ತೆ ಕುಕ್ಕರ್ ಒಳಗೆ. ನೀವು ಹೊರಗಡೆ ಕುದಿಸ್ತೀರಾ ಅಂದ್ರೆ ಓಕೆ, ಹೊರಗಡೆನೂ ಕುದಿಸ್ಕೊರಿ. ಆದ್ರೆ ಕುದಿಸೋ ಅಂತ ನೀರು ಮಾತ್ರ ಸ್ವಚ್ಛಂದಿದ್ದ ಹಾಕೊಳ್ಳಿ. ಅಂದ್ರೆ ಫಿಲ್ಟರ್ ನೀರೇ ಹಾಕೊಳ್ಳಿ. ಯಾಕಂತಂದ್ರೆ ಈ ನೀರೊಳಗೆ ಇದು ನೆಲ್ಲಿಕಾಯಿದ ಅಂಶನೂ ಸ್ವಲ್ಪ ಬಿಟ್ಟಿರ್ತದೆ. ಸೊ ನೆಲ್ಲಿಕಾಯಿ ಆದ್ರೂ ಇದ್ರೊಳಗೆ ವಿಟಮಿನ್ ಸಿ ಅಂತೂ ಹೇರಳವಾಗಿದೆ. ಸೊ ನಮ್ಮ ಸ್ಕಿನ್ನಿಗೂ ಚಲೋ, ಹೇರ್ ಫಾಲ್ಸಿಗೂ ಚಲೋ. ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಅವರಿಗೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನೆಲ್ಲಿಕಾಯಿನ ಅವಾಗ ತಿನ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಉಪ್ಪಿನಕಾಯಿ ಅದು ಮಾಡಿಟ್ಕೊಂಡು ಡೈಲಿ ಊಟದಾಗ ನಾವು ಯೂಸ್ ಮಾಡ್ಕೋಬಹುದು. ಇವಾಗ ನಾನು ರಸನ ಏನದ ತೆಗೆದಿಟ್ಟಿನಿ. ಇದರಿಂದ ನಾವು ಸಾರು ಕೂಡ ಮಾಡ್ಕೋಬಹುದು. ಸೊ ಆ ಸಾರಿನ ರೆಸಿಪಿ ಕೂಡ ನಿಮಗೆ ಮಾಡಿ ಹಾಕ್ತೀನಿ ರೀ. ಸೊ ಇವಾಗ ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನೆಲ್ಲಿಕಾಯಿನ ಏನದಲ್ಲ ಇದು ಸ್ವಲ್ಪ ಆರ್ಲಿಕ್ಕೆ ಹಾಕಿ ಬಿಟ್ಬಿಡೋಣ ಅಷ್ಟೇ. ಆದ್ರೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಬೇಕಾಗತ್ತೆ. ಒಗ್ಗರಣೆಗೆ ಎಣ್ಣೆ ಹಾಕೊಳತ್ತೀನಿ. ಅದೊಂದು 7-8 ಸ್ಪೂನ್ ಅಷ್ಟು ಹಾಕೋಬೇಕಾಗತ್ತೆ ಎಣ್ಣೆನ. ಯಾಕಂದ್ರೆ ಇದಕ್ಕೆ ನಾವು ನೀರದು ಮಿಕ್ಸ್ ಮಾಡೋ ಹಾಗೆಲ್ಲ ಇನ್ನು ಮುಗೀತು. ಇನ್ಮೇಲೆ ಏನೇ ಇದ್ರು ಬರೀ ಎಣ್ಣೆ ಅಷ್ಟೇ ಹಾಕಬೇಕಾಗತ್ತೆ. ಸೊ ಎಣ್ಣೆನ ಒಂದು 8 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಆನ್ ಮಾಡ್ಲಿಕ್ಕೆ ಹತ್ತಿದ್ದೀನಿ ಗ್ಯಾಸ್ನ. ಎಣ್ಣೆ ಕಾದ ನಂತರ ಸ್ವಲ್ಪ ಫಸ್ಟ್ ನಾ ಏನು ಹಾಕೋಬೇಕಂದ್ರೆ ಮೆಂತೆ ಕಾಳು. ಸೊ ಮೆಂತೆ ಸೀಡ್ಸ್ ಸಿಗ್ತಾವಲ್ಲ ಅದನ್ನ 1 ಸ್ಪೂನ್ ಅಷ್ಟು ಹಾಕಾಕತ್ತೀನಿ ರೀ. 1 ಸ್ಪೂನ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಾಗಬೇಕು, ರೆಡಿಶ್ ಬ್ರೌನಿ ಆಗಬೇಕು, ಸಾಕು ಅಷ್ಟು ಮಟ ಅಂತರು. ಸೊ ಅಲ್ಲಿ ಮಟ ಅಂತರು ಅದಾಯ್ತಂದ್ರೆ ನೆಕ್ಸ್ಟ್ ನಾವು ಹಾಕೋಬೇಕಾಗಿದ್ದು ಸಾಸಿವೆ. ಸೊ ನಾನು ಇದಕ್ಕೆ ಜೀರಿಗೆ ಎಲ್ಲ ಹಾಕೋತಾ ಇಲ್ಲ, ಯಾಕಂದ್ರೆ ಅದು ಅವಶ್ಯ ಇಲ್ಲ ರೀ. ಜಸ್ಟ್ ನಾ ಸಾಸಿವೆನ ಅದು 2 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳಾಕ್ತೀನಿ. ಉಪ್ಪಿನಕಾಯಿಗೆಲ್ಲ ಜೀರಿಗೆ ಎಲ್ಲ ಹಾಕೋದಿಲ್ಲಲ್ಲ, ಅದಕ್ಕಾಗಿ ನಾನು ಜೀರಿಗೆ ಹಾಕೊಂಡಿಲ್ಲ. ಇದಕ್ಕೆ 2 ಸ್ಪೂನ್ ಅಷ್ಟು ನಾನು ಸಾಸಿವೆ ಹಾಕೊಳಕತ್ತೀನಿ. ಸಾಸಿವೆ ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಎಣ್ಣೆ ಅಂತೂ ಭಾಳ ಚಂದ ಕಾದಿರ್ತದ. ಅದಕ್ಕೆ ಹಾಕಿದ್ಮೇಲೂ ಕೂಡ ಭಾಳ ತನಕ ಬಿಡ್ಲಿಕ್ಕೆ ಹೋಗ್ಬಿಡ್ರಿ. ಚಂದಂಗ ಚಮಚಲಿ ಕೈಯಾಡ್ಸ್ಕೊಂಡ್ಬಿಡ್ರಿ. ಅವಾಗೇ ಅಂದ್ರೆ ಚಂದಂಗೆ ಫ್ರೈ ಆಗ್ಬಿಡುತ್ತೆ ನಿಮಗೆ. ಅಂದ್ರೆ ಇದಕ್ಕೆ ಸಾಸಿವೆ ಪುಡಿ ಅಂತ ಕೆಲವ್ರು ಹಾಕೊಡ್ತೀವಿ ಅಂತಾರೆ. ಹಾಕೊಳಕ್ಕೇನು ಅವಶ್ಯಕತೆ ಇಲ್ಲ ರೀ. ಯಾಕಂದ್ರೆ ನಾ ಮಾಡಕತ್ತಿದ್ದು ದಿಢೀರ್ ಅಂತ ಹೇಳಿ ಮಾಡ್ತಾ ಇದ್ದು. ಇದನ್ನೇ ನೀವು ಮಾಡ್ಕೊಂಡು ನೆಕ್ಸ್ಟ್ ಸ್ಟೋರ್ ಮಾಡಿ ಇಟ್ಕೋಬಹುದು. ಎಲ್ಲಿ ಅಂದ್ರೆ ಫ್ರಿಜ್ ಒಳಗೆ ರೀ. ಅದಕ್ಕೆ ಇವಾಗ ನಾನು ಇದಕ್ಕೆ ಹಿಂಗ್ ಹಾಕೊಳಕತ್ತೀನಿ. ಜಸ್ಟ್ ಒಂದು ಅರ್ಧ ಚಮಚ ಅಷ್ಟು ಹಿಂಗ್ ಅಂತ ಅಂದ್ರು ಅಡ್ಡಿ ಇಲ್ಲ, ಅಷ್ಟೇ ಹಾಕೊಳಕತ್ತೀನಿ. ಇವಾಗ ಇದಕ್ಕೆ ನಾನು ಗಾರ್ಲಿಕ್ ಹಾಕೊಳಕತ್ತೀನಿ. 1 ಬೌಲ್. ನಿಮ್ಗೆ ಇದಕ್ಕೆ ಜಾಸ್ತಿ ಬೇಕಂದ್ರೂ ಹಾಕೋರಿ, ಬೆಳ್ಳುಳ್ಳಿ ಬೇಡನಲ್ಲ. ಇದಕ್ಕೆ ನೀವು ನೆಲ್ಲಿಕಾಯಿ ಎಷ್ಟ್ಕೊಂಡಿರ್ತಿರಲ್ಲ ಅದ್ರ ಅರ್ಧನಷ್ಟು ಹಾಕೊಂಡ್ರು ಪರವಾಗಿಲ್ಲ, ನಡೀತದೆ. ಇವಾಗ ಕರ್ಮಿ ಹಾಕೊಳಕತ್ತೀನಿ. ಕರ್ಮಿ ಹಾಕೋಬೇಕಾದ್ರೆ ಸ್ವಲ್ಪ ಸಣ್ಣ ಮಾಡಿ ಇಟ್ಕೋರಿ ಊರಿನ, ಇಲ್ಲಾಂದ್ರೆ ಭಾಳ ಸಿಡಿದು ಬಿಡ್ತದ ಅದ್ಲೇ ಇಲ್ಲ ಅಂತೇಳಿ. ಇವಾಗ ನಾನು ಸಣ್ಣ ಮಾಡ್ಕೊಂಡು ಕರ್ಮಿ ಹಾಕೊಂಡಿದ್ದೀನಿ. ಇವಾಗ ಅದೇನು ನೆಲ್ಲಿಕಾಯಿ ಏನು ಕುದಿಸ್ಕೊಂಡಿದ್ವಲ್ಲ ಅವನ್ನ ಹಾಕೊಳಕತ್ತೇನೆ ರೀ ಇದಕ್ಕೆ ನಾನು. ಸೊ ಇದು ನೀಟಾಗಿ ಹಾಕೊಂಡಾದ್ಮೇಲೆ ಜಾಸ್ತಿ ಚಮಚಲೇನೆ ನಡುವ ಕೈಯಾಡ್ಸಕ್ ಹೋಗ್ಬೇಡ್ರಿ. ಸುತ್ತಲ ತಗೊಳ್ರಿ. ಅಂದ್ರೆ ರೊಟೇಟಿಂಗ್ ಪೊಸಿಷನ್ ಇರ್ಬೇಕ್ರಿ. ಈ ರೀತಿಯಾಗಿ ಸುತ್ತ ಇಷ್ಟ ಈ ರೀತಿಯಾಗಿ ನೀವು ಇದನ್ನ ಮಾಡಬೇಕು. ಅತ್ತಾಗಿತ್ತಾಗ ಕೈಯಾಡ್ಸೋದು ಆ ರೀತಿಯಾಗಿ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಮ್ಮೆ ನೆಲ್ಲಿಕಾಯಿ ಸಾಫ್ಟ್ ಭಾಳ ಆಗಿದ್ದು ಅಂದ್ರೆ ಒಡೆದು ಬಿಡ್ತಾವೆ. ಸೊ ಒಡಿಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ರೀತಿಯಾಗಿ ಹೇಳತ್ತೀನಿ. ಇದಕ್ಕೆ ನಾನು ಅರಿಶಿನ ಹಾಕೊಳತ್ತೀನಿ 1 ಸ್ಪೂನ್ ಅಷ್ಟು. ಹಾಗೆ ಖಾರ ಪುಡಿ ಅಂತೂ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸಾಕು ನಮಗೆ ಅಂತ. ನೀವು ಇನ್ನೂ ಬೇಕಂದ್ರೆ ಹಾಕೋಬಹುದು. ನನಗಂತೂ 2 ಸ್ಪೂನ್ ಅಷ್ಟು ಖಾರ ಓಕೆ ಆಗುತ್ತೆ. ಸೊ ಇದಕ್ಕೆ ಹಾಕೊಂಡಿದ್ದೀನಿ. ಇವಾಗ ಹಳ್ಳುಪ್ಪು ಹಾಕೊಳಕತ್ತೀನಿ ರೀ. ಇದು ಭಾಳ ಟೇಸ್ಟ್ ಕೊಡ್ತದ. ಸೊ ಹಳ್ಳುಪ್ಪ ಹಾಕೊಳ್ಳಿ. ಅದನ್ನ ನಾನು 2 ಸ್ಪೂನ್ ಅಷ್ಟು ಹಾಕೊಳಕತ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಹುಳಿ ಇರುತ್ತಲ್ಲ, ನಡೀತದ ರೀ. ಹಾಗೆ ಒಂದು 5 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳಕತ್ತೀನಿ ನಾನು. ಒಂದು ಬೌಲ್ ಒಳಗಂದ್ರೆ ಅರ್ಧ ಬೌಲ್ ಅಂದ್ರೂ ಅಡ್ಡಿ ಇಲ್ಲ. ಅವನ್ನೆಲ್ಲಾನು ಹಾಕೊಂಡು ಇವಾಗ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಏನಪ್ಪ ಅಂದ್ರೆ ಸ್ವಲ್ಪ ನೋಡ್ರಿ ಚೆನ್ನಾಗೆಲ್ಲ ಮಿಕ್ಸ್ ಆಯ್ತಾ ಇವಾಗ. ಸೊ ನೋಡ್ರಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಾಡೋದಂತೂ ಭಾಳ ತಾಗಲ್ಲ. ಜಸ್ಟ್ ಒಂದು 5-10 ನಿಮಿಷದಾಗ ನಿಮ್ಗೆ ಉಪ್ಪಿನಕಾಯಿ ರೆಡಿ. ಮನೆಗೆ ಯಾರ ಗೆಸ್ಟ್ ಬರ್ತಿರ್ತಾರೆ ಉಪ್ಪಿನಕಾಯಿ ಇಲ್ಲಪ್ಪ ಅಂತಂದ್ರೆ ಈ ರೀತಿಯಾಗಿ ನೆಲ್ಲಿಕಾಯಿ ನಿಮ್ಮ ಮಾರ್ಕೆಟಿಂದ ತೊಗೊಂಬಂದ್ರೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ನಾನು ಬಡೆ ಸೊಪ್ಪು ಹಾಕ್ಲಿಕ್ಕತ್ತೀನಿ. ಜಸ್ಟ್ ಟೇಸ್ಟಿ ಚಲೋ ಬರುತ್ತೆ, ಘಮ ಕಂಪು ಮಸ್ತ್ ಬರುತ್ತೆ. ಅದಕ್ಕೆ ಒಂಚೂರ ಬಾಯಿ ಮುಚ್ಚಿ 1-2 ನಿಮಿಷ ಬಿಟ್ಟರೆ ಸಾಕು. 2 ನಿಮಿಷ ಬಿಟ್ಟು ಆದಮೇಲೆ ನೀವು ಲಿಡ್ ತೆಗೆದು ನೋಡಿದ್ರೆ ಮಸ್ತ್ ಸ್ಮೆಲ್ ಬರುತ್ತೆ,
ಸೂಪರ್ ಆಗಿರುತ್ತೆ. ಇದನ್ನ ಅನ್ನಕ್ಕಾಗ್ಲಿ ನೀವು ರೊಟ್ಟಿ ಚಪಾತಿಗಾಗ್ಲಿ ಹಚ್ಕೊಂಡು ತಿನ್ಬಹುದು. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗೆ ಸಿಗ್ತಾವ. ಹಾಗೆ ಇಲ್ಲಿ ಲೈಕ್ ಅನ್ನೋ ಬಟನ್ ಅದ ರೀ, ಸೊ ಆ ಲೈಕ್ ಅನ್ನೋ ಬಟನ್ ಮೇಲೆ ಒಂಚೂರೇ ಕ್ಲಿಕ್ ಮಾಡಿ ಸಾಕು, ಅದು ನಮಗೆ ಖುಷಿ ಕೊಡುತ್ತೆ. ಕಾಮೆಂಟ್ ಸೆಕ್ಷನ್ದಲ್ಲಿ ಕೂಡ ನೀವು ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ದಯವಿಟ್ಟು ಕ್ವಶನ್ಸ್ ಕೇಳಿ, ಹಾಗೆ ಹೇಗಿತ್ತು ಅಂತ ನನ್ನ ವಿಡಿಯೋ ಕೂಡ ಅದ್ರ ಮೇಲೂ ಕೂಡ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಬಾಯ್ ಬಾಯ್.